ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಗೋಡ್ಗೆರೆ ಎಂಬಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿತ್ತು. ಏನಂತ ಹೇಳಿದ್ರೆ 47 ವರ್ಷದ ಮಾಜಿ ಸೈನಿಕರನ್ನ ಆತನ ಹೆಂಡತಿ ಮತ್ತು ಆ ಹೆಂಡತಿಯ ಪ್ರಿಯಕರ ಇಬ್ರು ಸೇರಿ ಗ್ಲೂಕೋಸ್ ಬಾಟಲಿಯಲ್ಲಿ ವಿಷವನ್ನ ಇಂಜೆಕ್ಟ್ ಮಾಡಿ ಆ ಗಂಡನನ್ನ ಕೊಂದಿರುವಂತಹ ಒಂದು ಘಟನೆ ನಡೆದಿತ್ತು. ಇದು 3 ತಿಂಗಳ ಹಿಂದೆ ಆತನನ್ನ ಸಾಯಿಸಿದಂತ ಘಟನೆ ಆಗಿತ್ತು. ಆದ್ರೆ ಇದರ ಹಿಂದೆ ಬಹಳಷ್ಟು ಟ್ವಿಸ್ಟ್ ಆಗಿ ಇದೀಗ ಬರೋಬ್ಬರಿ 10 ಜನ ಬಂಧನ ಆಗಿದ್ದಾರೆ. ಈ ಕತೆ ಏನು ಅಂತ ಹೇಳಿ ನಾವು ಈಗಾಗಲೇ ಒಂದು ಸುದ್ದಿಯನ್ನ ಮಾಡಿದ್ವಿ. ಅದರ ಬೆಳವಣಿಗೆ ಏನು ಅನ್ನೋದನ್ನ ನಾವು ಹೇಳ್ತೀವಿ. ಸಂದೀಪ್ ಮಾಂಜರಿ ಎನ್ನುವಂತಹ 47 ವರ್ಷದ ಮಾಜಿ ಸೈನಿಕ, ಆತನ ಹೆಂಡತಿ ಸುಮಾ ಮಾಂಜರಿ ಅಂತ ಹೇಳಿ ಇರ್ತಾರೆ. ಇಲ್ಲಿ ಸಂದೀಪ್ ಒಂದ್ಸಲ ಹುಕ್ಕೇರಿಗೆ ಜಾತ್ರೆಗೆ ಹೋಗಿ ಬರುವಾಗ ಅಪಘಾತ ಆಗತ್ತೆ. ಇದೇ ಚಾನ್ಸ್ ಅಂತ ಹೇಳಿ ಆತನ ಹೆಂಡತಿ ಸುಮಾ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದಾಗ ಅಲ್ಲಿ ಗ್ಲೂಕೋಸ್ ಬಾಟಲಿಯನ್ನು ಹಚ್ಚಿರ್ತಾರೆ. ಆ ಗ್ಲೂಕೋಸ್ ಬಾಟಲಿಯಲ್ಲಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಅದಕ್ಕೆ ವಿಷವನ್ನ ಹಾಕಿ ಬಿಡ್ತಾರೆ. ಇದನ್ನ ಮಾಡಿದವರು ಆಕೆಯ ಪ್ರಿಯಕರ ಪುಂಡಲೀಕ ಮತ್ತು ಈಕೆ ಇಬ್ರು ಕೂಡ ಮಾಡಿರ್ತಾರೆ. ಇವರಿಬ್ಬರೇ ಮಾಡೋದೆಲ್ಲ ಮಾಡಿ ಸುಮ್ಮನೆ ಇದ್ದು ಬಿಡ್ತಾರೆ. ಅಷ್ಟಕ್ಕೂ ಇದನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇನ್ಸೂರೆನ್ಸ್ನ ಆಸೆಗೋಸ್ಕರ. ಗಂಡನ ಹೆಸರಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ. ಹಾಗಾಗಿ ಅವನು ಸತ್ರೆ ಇನ್ಸೂರೆನ್ಸ್ ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಸುಮಾ ಈ ಒಂದು ಘಟನೆಯಲ್ಲಿ ಭಾಗಿಯಾಗಿರ್ತಾಳೆ. ಇತ್ತ ಪುಂಡಲೀಕ ಏನಿದ್ದಾನಲ್ವ, ಅವನು ಒಂದು ಎಗ್ ರೈಸ್ ಅಂಗಡಿಯಲ್ಲಿ ಕೆಲಸ ಮಾಡೋನು. ಎಗ್ ರೈಸ್ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ. ಆತನ ಜೊತೆಗೆ ಈ ಸುಮಾಗೆ ಸಲಿಗೆ ಬೆಳೆದಿರುತ್ತೆ. ಹಾಗಾಗಿ ಇಬ್ರು ಪ್ಲಾನ್ ಮಾಡಿ ಆತನ ಕಥೆಯನ್ನ ಖತಮ್ ಮಾಡಿ ಬಿಟ್ಟಿರ್ತಾರೆ. ಮಾಡಿ ಗೊತ್ತಿಲ್ಲದಾಗೆ ಸುಮ್ಮನಾಗಿರ್ತಾರೆ. ಆದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಆ 2 ಕೋಟಿ ರೂಪಾಯಿ ಹಣ, ಇನ್ಸೂರೆನ್ಸ್ ಏನು ಹಣ ಇದೆಯೋ ಅದು ಕೂಡ ಸುಮಾಗೆ ಬರುತ್ತೆ. ಬಂದಾಗ ಅಲ್ಲಿ ಅಸಲಿ ಸತ್ಯ ಬಯಲಿಗೆ ಬರೋದು ಏನಂತ ಹೇಳಿದ್ರೆ ಸುಮಾ ತನ್ನ ಪ್ರಿಯಕರ ಪುಂಡಲೀಕನಿಗೆ ಹಣ ಕೊಡುವ ವಿಚಾರದಲ್ಲಿ ಗಲಾಟೆಯನ್ನ ಮಾಡ್ತಾಳೆ. ಸೆಟಲ್ಮೆಂಟ್ ಆಗ್ಬೇಕಲ್ವಾ, ನನಗೂ ಕೊಡುವಂತವನು ಗಂಟು ಬೀಳ್ತಾನೆ. ಆಗ ಆಕೆ ಏನೋ ಕೊಡೋದಿಲ್ಲನೋ ಅಥವಾ ಇಷ್ಟೇ ತಗೋ ಅಂತ ಹೇಳಿ ಏನೋ ಹೇಳ್ತಾಳೆ. ಆಗ ಆತ ಒಂದು ಸ್ಟೇಟಸ್ ಆಗ್ತಾನೆ. ಇದರಿಂದ ಬೇಜಾರಾಗಿ ಈ ಸಂದೀಪ್ನ ಕೊಲೆಯ ಹಿಂದೆ ದೊಡ್ಡ ಕೈವಾಡವಿದೆ ಅಂತ ಹೇಳಿ ಒಂದು ಸ್ಟೇಟಸ್ನ ಹಾಕಿ ಬಿಡ್ತಾನೆ. ಆಕೆಯ ಪ್ರಿಯಕರನೇ ಇಡೀ ಸುದ್ದಿಯನ್ನ ಚೇಂಜ್ ಮಾಡಿರುವಂತ. ಇಡೀ ಪ್ರಕರಣದ ತಿರುವಿಗೆ ಕಾರಣ ಆದವನು ಆಕೆಯ ಪ್ರಿಯಕರ ಪುಂಡಲೀಕ. ಅದಾದ ಮೇಲೆ ಏನಾಗುತ್ತೆ, ಹೂತಿಟ್ಟಂತಹ ಶವನ್ನ 3 ತಿಂಗಳ ಬಳಿಕ ಕಂಪ್ಲೇಂಟ್ ಆಗಿ ಆಮೇಲೆ ಪೊಲೀಸರೆಲ್ಲ ಹೊರಗೆ ತೆಗಿತಾರೆ. ಹೊರಗೆ ತೆಗೆದಾದ್ಮೇಲೆ ಇಷ್ಟೆಲ್ಲ ಘಟನೆ ಆಗಿದ್ರು ಕೂಡ ಆಸ್ಪತ್ರೆಯಲ್ಲಿ ಗ್ಲೂಕೋಸ್ನಲ್ಲಿ ವಿಷವನ್ನ ನೀಡಿದ್ರು ಕೂಡ ಯಾಕೆ ಇದು ಬಯಲಾಗಲಿಲ್ಲ, ಸತ್ಯ ಹೊರಗೆ ಬರಲಿಲ್ಲ ಅಂತ ವಿಚಾರಣೆಯನ್ನು ಮಾಡಿದಾಗ ಇವ್ರು ಏನ್ ಮಾಡಿರ್ತಾರೆ, ವಿಧಿವಿಜ್ಞಾನ ಪ್ರಯೋಗಾಲಯ ಅಂತ ನಾವು ಕರಿತೇವೆ, ಅಂದ್ರೆ FSL. ಯಾವುದೇ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಅಥವಾ ಕ್ರೈಮ್ನಂತಹ ಸನ್ನಿವೇಶಗಳಲ್ಲಿ ಅದನ್ನ FSLಗೆ ವರದಿ ಅಥವಾ ಮರಣೋತ್ತರ ಪರೀಕ್ಷೆಗೆ ವರದಿಗೆ ಕಳಿಸ್ತಾರೆ. ಇವ್ರು ಎಂತ ಕ್ರಿಮಿನಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಸುಮಾ ತನ್ನ ತಾಯಿಗೂ ಕೂಡ ಈ ವಿಷಯವನ್ನ ಹೇಳಿರ್ತಾಳೆ. ಆ ತಾಯಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಕಾಂಟ್ಯಾಕ್ಟ್ ಮಾಡಿ ಏನು ಮರಣೋತ್ತರ ಪರೀಕ್ಷೆಗೆ ಅದನ್ನ ಅವರ ಬಟ್ಟೆಗಳನ್ನ ಅಥವಾ ಏನಾದರೂ ಕೂದಲನ್ನ ವರದಿಗೆ ತೆಗೆದುಕೊಂಡು ಹೋಗುವಾಗ ಆ ಕಾನ್ಸ್ಟೇಬಲ್ಗೆ ಇವಳು ಹೇಳಿರ್ತಾಳೆ FSL ವರದಿಯನ್ನು ಚೇಂಜ್ ಮಾಡಿಸು, ನಿಮಗೂ ಹಣ ಕೊಡ್ತೇನೆ ಅಂತ. ಅವನು ಹೋಗಿ FSL ಅಧಿಕಾರಿಗೆ ಹೇಳ್ತಾನೆ. FSL ಅಧಿಕಾರಿಗಳು ಕೂಡ ಹಣದ ಆಮಿಷಕ್ಕೆ ಒಳಗಾಗಿ ತಪ್ಪು ರಿಪೋರ್ಟ್ ಅನ್ನು ಕೊಡ್ತಾರೆ. ಆಕ್ಸಿಡೆಂಟ್ನಿಂದ ಗಾಯ ಆಗಿದ್ದ, ಹಾಗಾಗಿ ಹೃದಯಾಘಾತನೂ ಏನೋ ಆಗಿದೆ ಹಾಗೆ ಹೀಗೆ ಅಂತೇಳಿ ಸಾವನ್ನಪ್ಪಿದ್ದಾನೆ ಅಂತೇಳಿ ತಪ್ಪು ವರದಿಯನ್ನು ಕೊಟ್ಟಿರ್ತಾರೆ. ಅದಾದ್ಮೇಲೆ ಎಲ್ಲ ತನಿಖೆಗಳಾಗುತ್ತೆ. ಇದೀಗ FSL ಅಧಿಕಾರಿಗಳು, ಪೊಲೀಸ್ ಕಾನ್ಸ್ಟೇಬಲ್, ಸುಮಾ, ಆಕೆಯ ಪ್ರಿಯಕರ ಎಲ್ಲರೂ ಕೂಡ ಇವತ್ತು ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ FSL ವಿಧಿವಿಜ್ಞಾನ ಪ್ರಯೋಗಾಲಯ ಅಂತ ಹೇಳಿದ್ರೆ ಪಕ್ಷಪಾತವನ್ನ ಮಾಡದೆ ಕರೆಕ್ಟ್ ಆಗಿರುವಂತಹ ವರದಿಯನ್ನ ಕೊಡಬೇಕಾದದ್ದು ಕರ್ತವ್ಯ. ಆದ್ರೆ ಅಂತಹ ಅಧಿಕಾರಿಗಳಿದ್ರೆ ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರೆ ಇನ್ನನ್ನು ಯಾರನ್ನ ನಂಬೋದು? ವೈದ್ಯರು ತಪ್ಪು ವರದಿಯನ್ನು ಕೊಟ್ರೆ ಯಾರನ್ನ ನಂಬೋದು? ಪೊಲೀಸ್ನವರು ಇದರಲ್ಲಿ ಶಾಮೀಲಾಗಿದ್ರೆ ಏನ್ ಮಾಡೋದು? ಒಟ್ಟಿನಲ್ಲಿ 3 ತಿಂಗಳ ಹಿಂದೆ ಆಗಿರುವಂತಹ ಘಟನೆ ಇದೀಗ ಮತ್ತೆ ತಿರುವನ್ನ ಪಡೆದುಕೊಂಡು ಇವತ್ತು ಎಲ್ಲರೂ ಕೂಡ ಬಂಧನ ಆಗಿದ್ದಾರೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಇಂತಹ ವರದಿಯನ್ನು ಕೊಡುವವರು ನಿಷ್ಪಕ್ಷಪಾತವಾಗಿ ನಿರ್ದಿಷ್ಟವಾಗಿ ಏನಿರುತ್ತೋ ಅಂತಹದನ್ನ ವರದಿಯನ್ನು ಕೊಡುವಂಥ ಕೆಲಸಗಳನ್ನ ಮಾಡಿ, ಇಲ್ಲದಿದ್ದರೆ ಯಾರ ಮೇಲೆಯೂ ಕೂಡ ನಂಬಿಕೆ ಇಲ್ಲದಂತಹ ಇಂತಹ ಅಮಾಯಕ ಜೀವಗಳು ಮತ್ತಷ್ಟು ಹೋಗುವಂತಹ ಸನ್ನಿವೇಶಗಳು ಆಗೇ ಆಗತ್ತೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ.
ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.